ತುಂಬ ಜನ ಬೈಕ್ ಟ್ಯಾಕ್ಸಿಗಳು ಮಾಡ್ತಾಯಿದ್ರಿ. ಸಡನ್ನಾಗಿ ಇವಾಗ ಬೈಕ್ ಟ್ಯಾಕ್ಸಿಗಳು ಬಿಟ್ಟು ಪಾರ್ಸಲ್ ಡೆಲಿವರಿಗೆ ಬಂದಿದ್ದೀರಾ. ಪೋರ್ಟರ್ಗೆ ಮತ್ತು ರ್ಯಾಪಿಡೋದಲ್ಲಿ ಪಾರ್ಸಲ್ ಡೆಲಿವರಿ, ಊಬರಲ್ಲಿ ಪಾರ್ಸಲ್ ಡೆಲಿವರಿ, ಓಲಾದಲ್ಲಿ ಪಾರ್ಸಲ್ ಡೆಲಿವರಿ ಮಾಡ್ತಾಯಿದ್ದೀರಾ. ನಿಮಗೆ ಏನನ್ಸುತ್ತೆ, ಪಾರ್ಸಲ್ ಡೆಲಿವರಿ ಬೆಸ್ಟಾ ಅಥವಾ ಬೈಕ್ ಟ್ಯಾಕ್ಸಿ ಬೆಸ್ಟಾ? ಯಾವುದಲ್ಲಿ ಬೇಗ ಅರ್ನಿಂಗ್ಸ್ ಆಗ್ತಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಎಷ್ಟೆಷ್ಟು ಅರ್ನಿಂಗ್ಸ್ ಮಾಡ್ತಾಯಿದ್ರಿ ಪಾರ್ಸಲ್ ಡೆಲಿವರಿಲಿ ಇವಾಗ, ಅಥವಾ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದ್ರಿಂದ ನಿಲ್ಲಿಸಿರೋದ್ರಿಂದ ನಿಮ್ಗೇನಾದ್ರು ಪ್ರಾಬ್ಲಮ್ ಆಗಿದೆಯಾ, ಪಾರ್ಸಲ್ ಡೆಲಿವರಿ ಮಾಡೋಕ್ಕಾಗ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ. ನಮ್ಮ ಕರ್ನಾಟಕದಲ್ಲಿ ಗ್ರೀನ್ ಬೋರ್ಡ್ಗೆ ಪರ್ಮಿಷನ್ ಕೊಟ್ಟಿದ್ದರು. ತುಂಬ ಜನಕ್ಕೆ ಗೊತ್ತಿರುತ್ತೆ ಗ್ರೀನ್ ಬೈಕ್ ಟ್ಯಾಕ್ಸಿ ಅಂತ. ಓಲಾದವನು ಸಾವಿರಾರು ಗಟ್ಟಲೆ ಗಾಡಿಗಳು ಬಿಟ್ಟಿದ್ದ. ಆ ಪಾಲಿಸಿ ಬಿಟ್ಟಿದ್ದು ಲಾಸ್ಟ್ ಗೌರ್ಮೆಂಟು. ಆ ಗೌರ್ಮೆಂಟ್ ಹೆಸರುಗಳೆಲ್ಲ ಹೇಳೋಕ್ಕೋಗಲ್ಲ. ಆ ಲಾಸ್ಟ್ ಗೌರ್ಮೆಂಟು ಗ್ರೀನ್ ಬೈಕ್ ಟ್ಯಾಕ್ಸಿಗೆ ಪಾಲಿಸಿಗಳೆಲ್ಲ ಕೊಟ್ಟು ಪರ್ಮಿಷನ್ ಕೊಟ್ಟಿದ್ದರು. ಆವಾಗ ತುಂಬ ಜನ ಓಲಾ ಗಾಡಿಗಳೆಲ್ಲ ತಗೊಂಡು ಬೈಕ್ ಟ್ಯಾಕ್ಸಿಗಳು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಗುರು ಆವಾಗ. ಮತ್ತು ಈ ಗೌರ್ಮೆಂಟು, ಆ ಗೌರ್ಮೆಂಟ್ ಮಾಡಿದ್ದು ಇನ್ನೊಂದು ಗೌರ್ಮೆಂಟ್ಗೆ ಆಗಿ ಬರೋಲ್ಲ ಅಂತ ಗೊತ್ತಿರುತ್ತಲ್ವ. ಇವರು ಏನೇನು ಪಾಲಿಸಿ ತಂದಿದ್ದಾರೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡೋದೇ ಮುಂದೆ ಬರೋ ಗೌರ್ಮೆಂಟ್ ಕೆಲಸ. ಓಕೆ, ಪೋರ್ಟರು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 270 rupees received on Bharat Pay. ನೋಡಿ, ಟಿಪ್ಸ್ ಕೂಡ ಹಾಕಿದ್ದಾರೆ. ಎಕ್ಸ್ಟ್ರಾ 40 ರೂಪಾಯಿ ಟಿಪ್ಸು ಹಾಕಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತು ಪಾರ್ಟ್ ಟೈಮಲ್ಲಿ ಪೋರ್ಟರ್ ಮಾಡೋಣ ಅಂತ ಆನ್ ಮಾಡ್ಕೊಂಡಿದ್ದೀನಿ. ಒಂದು ಆಲ್ರೆಡಿ ಆರ್ಡ್ರು ಎತ್ಕೊಂಡಿದ್ದೀನಿ ಗುರು. 22 ಕಿಲೋಮೀಟ್ರ್ ಡ್ರಾಪ್ ಇದೆ. 22 ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾಯಿದ್ದೇನೆ ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ಇವತ್ತು ಬಂದು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ಕೂಡ ಹ್ಯಾಪಿ ವರಮಹಾಲಕ್ಷ್ಮಿ. ಓಕೆ, ಹೊರಡೋಣ. ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಆರ್ಡ್ರುಗಳು ಬ್ಯಾಕ್ ಟು ಬ್ಯಾಕ್ ಬೀಳ್ತಾಯಿದೆ. 22 ಕಿಲೋಮೀಟ್ರ್ ಡ್ರಾಪ್ ಇದೆ ಗುರು, ಬನಶಂಕರಿಯಿಂದ ಬೊಗಳಗುಂಟೆ. ಹೋಗೋಣ ಬನ್ನಿ. ತುಂಬ ಜನ ಪೋರ್ಟರ್ ಮಾಡೋರು ನನಗೆ ಕೇಳ್ತಾಯಿದ್ರಿ, ಲಾಂಗ್ ಆರ್ಡ್ರುಗಳು ಚೆನ್ನಾಗಿ ಅರ್ನಿಂಗ್ಸ್ ಕೊಡ್ತಾನ ಅಥವಾ ಚಿಕ್ಕ ಆರ್ಡ್ರುಗಳು ಇವಾಗ 5 ಕಿಲೋಮೀಟ್ರ್, 6 ಕಿಲೋಮೀಟ್ರ್, 10 ಕಿಲೋಮೀಟ್ರ್ ಒಳಗಡೆ ಇರೋ ಆರ್ಡ್ರುಗಳಲ್ಲಿ ಚೆನ್ನಾಗಿ ಅರ್ನಿಂಗ್ಸ್ ಕೊಡ್ತಾನ ಅಂತ. ನಾನು ಹೇಳೋದೇನಂತ ಹೇಳೋದಾದರೆ, ಲಾಂಗ್ ಆರ್ಡ್ರುಗಳಿಗೆ ಕಿಲೋಮೀಟ್ರಿಗೆ 11 ರೂಪಾಯಿಂದ 12 ರೂಪಾಯಿ ಕೊಡೋದು ಅಷ್ಟೇ ಗುರು. ಇವಾಗ ಎಕ್ಸಾಂಪಲ್ ನೋಡಿ, ನಾನು ಎತ್ಕೊಂಡಿರೋ ಆರ್ಡ್ರು 22 ಕಿಲೋಮೀಟ್ರು. ಕರೆಕ್ಟಾಗಿ 22 ಕಿಲೋಮೀಟ್ರಿಗೆ 228 ರೂಪಾಯಿ ಕೊಟ್ಟಿದ್ದೇನೆ ಗುರು. ಒಂದೊಂದು ಸಲ ಒಂದೊಂದು ಥರ, ಒಂದು 10 ರೂಪಾಯಿ 20 ರೂಪಾಯಿ ಹೆಚ್ಚು ಕಮ್ಮಿ ಬರುತ್ತೆ ಆ ಲಾಂಗ್ ಆರ್ಡ್ರುಗಳಿಗೆಲ್ಲ. ನಿಮಗೆ 10 ಕಿಲೋಮೀಟ್ರ್ ಒಳಗೆ, ಒಂದು 10 ಕಿಲೋಮೀಟ್ರು 12 ಕಿಲೋಮೀಟ್ರ್ ಒಳಗಡೆ ಇರೋ ಆರ್ಡ್ರುಗಳಿಗೆ ನಿಮಗೆ ಕಿಲೋಮೀಟ್ರಿಗೆ 15 ರೂಪಾಯಿ, 16 ರೂಪಾಯಿ, 17 ರೂಪಾಯಿ ಆ ಥರ ಎಲ್ಲ ಸಿಗುತ್ತೆ. ನಾನು ನಿನ್ನೆ ಒಂದು ಆರ್ಡ್ರು ಕೂಡ ಮಾಡಿದೆ. ಅದು ಕೇವಲ 12 ಕಿಲೋಮೀಟ್ರ್ ಇತ್ತು. 12 ಕಿಲೋಮೀಟ್ರಿಗೆ 200 ರೂಪಾಯಿ ಕೊಟ್ಟಿದ್ದೇನೆ ಗುರು. ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತ. ಪೋರ್ಟರಲ್ಲಿ ಇಂತಿಷ್ಟು ಅಂತ ಫಿಕ್ಸೆಡ್ ಇಲ್ಲ. ಒಂದೊಂದು ಸಲ ಒಂದೊಂದು ದಿನ ಒಂದೊಂದು ಥರ ಸರ್ಜ್ಗಳು ಕೊಡ್ತಾನೆ, ಇಲ್ಲ ಸರ್ಜೇ ಇರೋಲ್ಲ. ಕಿಲೋಮೀಟ್ರಿಗೆ 10 ರೂಪಾಯಿ ಕೊಡ್ತಾನೆ ಒಂದೊಂದು ದಿನ. ಇವತ್ತು ನೋಡಿ ನನಗೆ ಕಿಲೋಮೀಟ್ರಿಗೆ 10 ರೂಪಾಯಿ ಸಿಗ್ತಾಯಿದೆ, 228 ರೂಪಾಯಿ. ಲಾಂಗ್ ಆರ್ಡರ್ ನೋಡಿ. ನಾನು ಆ ಕಡೆ ಏರಿಯಾಗೆ ಹೋಗೋದಿತ್ತು, ಅದಕ್ಕೆ ಎತ್ಕೊಂಡು ಹೋಗ್ತಾಯಿದ್ದೀನಿ. ಅದು ಬಿಟ್ಟು ಎತ್ಕೊಳ್ತಾ ಇರಲಿಲ್ಲ ನಾನು. ನಿನ್ನೆ ಒಂದು ಆರ್ಡ್ರು ಮಾಡಿದೆ, 12 ಕಿಲೋಮೀಟ್ರಿಗೆ 200 ರೂಪಾಯಿ ಕೊಟ್ಟಿದ್ದಾನೆ. ನೋಡಿ, ಈ ಥರ ಎಲ್ಲ ವ್ಯತ್ಯಾಸ ಇದೆ. ನೋಡೋಣ, ಪಾರ್ಟ್ ಟೈಮಲ್ಲಲ್ವ ಅರ್ನಿಂಗ್ಸ್ ಮಾಡ್ತಾ ಇರೋದು. ಮತ್ತು ಆ ಕಡೆ ಏರಿಯಾಗೆ ಹೋಗೋದಿತ್ತು ಅನ್ನೋ ಕಾರಣಕ್ಕೋಸ್ಕರ ನಾನು ಎತ್ಕೊಂಡು ಹೋಗ್ತಾ ಇರೋದು. ಇವಾಗಲೇ ಗೊತ್ತಾಯ್ತಲ್ಲ ನಿಮಗೆ, ಲಾಂಗ್ ಆರ್ಡ್ರುಗಳು ಎತ್ಕೊಳ್ಳೋದಕ್ಕೆ ಹೋದರೆ ನಿಮಗೆ ಅದರಲ್ಲಿ ಅರ್ನಿಂಗ್ಸ್ ಕಮ್ಮಿನೇ ಗುರು. ಕೆಲವೊಂದು ಸಲ ಕೆಲವೊಂದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸಲ ಅರ್ನಿಂಗ್ಸ್ ಜಾಸ್ತಿ ಕೊಟ್ಟರು ಕೊಡ್ಬೋದು. ಕೆಲವೊಂದು ಆರ್ಡ್ರುಗಳಿಗೆ ಮಾತ್ರ, ಎಲ್ಲ ಆರ್ಡ್ರಿಗೂ ಕೊಡೋಲ್ಲ. 11 ರೂಪಾಯಿಂದ 12 ರೂಪಾಯಿ ಕೊಡ್ಬೋದು ಅಷ್ಟೇ ಲಾಂಗ್ ಆರ್ಡ್ರಿಗೆ, ಅಷ್ಟೇ. 30 ಕಿಲೋಮೀಟ್ರು 40 ಕಿಲೋಮೀಟ್ರು ಆರ್ಡ್ರುಗಳೆಲ್ಲ ಕೆಲವೊಬ್ಬರು ಮಾಡ್ತಾ ಇರ್ತೀರ. ಅದರಲ್ಲೆಲ್ಲ 600 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಆರ್ಡ್ರೆಲ್ಲ, ಆ ಥರ ಆರ್ಡ್ರುಗಳೆಲ್ಲನೂ ಸಿಗ್ತವೆ. ಅದು ಕಿಲೋಮೀಟ್ರಿಗೆ 10 ರೂಪಾಯಿ, 11 ರೂಪಾಯಿ ಆ ಥರ ಸಿಗುತ್ತೆ ಅಷ್ಟೇ. ಅದಕ್ಕೇ ನೀವು ಬೇಗ ಅರ್ನಿಂಗ್ಸ್ ಮಾಡಬೇಕು ಅನ್ನೋದಿದ್ದರೆ ಈ ಥರ 10 ಕಿಲೋಮೀಟ್ರು, 11 ಕಿಲೋಮೀಟ್ರು ಆ ಥರ ಆರ್ಡ್ರುಗಳು ಮಾಡ್ಕೊಳ್ಳಿ. ಆವಾಗ ಬೇಗ ಅರ್ನಿಂಗ್ಸ್ ಆಗುತ್ತೆ, ಕಿಲೋಮೀಟ್ರ್ ಕೂಡ ಸೇವ್ ಆಗುತ್ತೆ ಆವಾಗ. ಓಕೆನಾ? ಪೆಟ್ರೋಲು ಸುಮ್ಮನೆ ಬರೋಲ್ಲ ಗುರು. ಪೆಟ್ರೋಲ್ ಗಾಡಿ ಅವ್ರಿಗೆ ಅಷ್ಟು ದೂರ ಹೋದ್ರೂ ಅರ್ನಿಂಗ್ಸ್ ಮಾಡಿಲ್ಲ ಅಂದರೆ ಕಷ್ಟ ಆಗೋಗುತ್ತೆ. ಮತ್ತು ಲಾಂಗ್ ಆರ್ಡ್ರುಗಳು ಎತ್ಕೊಂಡು ಹೋಗ್ತೀವಲ್ವ, ಆ ಕಡೆಯಿಂದ ರಿಟರ್ನ್ ಬರ್ತಾ ಖಾಲಿ ಬಂದರೆ ಇನ್ನೂ ಬೇಜಾರಾಗುತ್ತೆ.
ಆ ಕಡೆಯಿಂದ ಆರ್ಡ್ರ್ ಸಿಗಬೇಕಲ್ಲ, ಕೆಲವೊಂದು ಸಲ ಸಿಗಲ್ಲ. ಈ ಕಡೆ ನೆಲಮಂಗಲ ಆ ಕಡೆ ಎಲ್ಲ ಹೋಗ್ತೀವಿ, ನೆಲಮಂಗಲ ಕಡೆ ಹೋದಾಗ ಆ ಕಡೆಯಿಂದ ಸಿಗೋದೇ ರೇಯರ್ ಆರ್ಡ್ರುಗಳು. ಸಿಕ್ಕಿದ್ರೂ ಕೂಡ ಅದೃಷ್ಟ ಗುರು, ಸಿಟಿ ಕಡೆಗೆ ಸಿಕ್ಕಬೇಕಲ್ಲ. ಓಕೆನಾ. ಕೆಲವೊಬ್ಬರು ಅಲ್ಲೇ ತುಂಬ ಜನ ಹೋಗಿ ಡ್ರಾಪ್ ಮಾಡೋಕ್ಕೆ ಹೋಗಿರ್ತಾರೆ, ಯಾವ್ದಾದ್ರು ಒಂದು ಆರ್ಡ್ರು ಬರ್ತಾಯಿದೆ ಅಂದಾಗಲೇ ಟಕ್ ಅಂತ ಎತ್ಬಿಡ್ತಾರೆ. ಆ ಥರ ಎಲ್ಲ ಪ್ರಾಬ್ಲಮ್ಗಳಿದೆ. ಇವಾಗ 20 ಕಿಲೋಮೀಟ್ರ್ ಇದೆ, ಇನ್ನೂ 2 ಕಿಲೋಮೀಟ್ರ್ ಅಷ್ಟೇ ನಾನು ಹೊರಟಿರೋದು. ಹೋಗೋಣ ಬನ್ನಿ. ಇನ್ನೂ 40 ನಿಮಿಷ ಅಂತ ತೋರಿಸ್ತಾ ಇದೆ, ಯಾಕಂದರೆ ಇದು ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಲ್ಲ, ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದು. ಈ ಏರಿಯಾಗೆ ಫಾಸ್ಟಾಗಿ ಹೋಗ್ಬೋದು ಸ್ವಲ್ಪ. ಬನ್ನಿ ಹೋಗೋಣ. ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ಕನ್ನು ಕೂಡ ಕಮ್ಮಿ ಇದೆ ಕಂಪೇರ್ ಮಾಡಿದ್ರೆ ಬೇರೆ ದಿನಕ್ಕೆ. ತುಂಬ ಜನ ಬೈಕ್ ಟ್ಯಾಕ್ಸಿಗಳು ಮಾಡ್ತಾಯಿದ್ರಿ, ಸಡನ್ನಾಗಿ ಇವಾಗ ಬೈಕ್ ಟ್ಯಾಕ್ಸಿಗಳು ಬಿಟ್ಟು ಪಾರ್ಸಲ್ ಡೆಲಿವರಿಗೆ ಬಂದಿದ್ದೀರಾ. ಪೋರ್ಟರ್ಗೆ ಮತ್ತು ರ್ಯಾಪಿಡೋದಲ್ಲಿ ಪಾರ್ಸಲ್ ಡೆಲಿವರಿ, ಊಬರಲ್ಲಿ ಪಾರ್ಸಲ್ ಡೆಲಿವರಿ, ಓಲಾದಲ್ಲಿ ಪಾರ್ಸಲ್ ಡೆಲಿವರಿ ಮಾಡ್ತಾಯಿದ್ದೀರಾ. ನಿಮಗೆ ಏನನ್ಸುತ್ತೆ, ಪಾರ್ಸಲ್ ಡೆಲಿವರಿ ಬೆಸ್ಟಾ ಅಥವಾ ಬೈಕ್ ಟ್ಯಾಕ್ಸಿ ಬೆಸ್ಟಾ? ಯಾವುದಲ್ಲಿ ಬೇಗ ಅರ್ನಿಂಗ್ಸ್ ಆಗ್ತಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಎಷ್ಟೆಷ್ಟು ಅರ್ನಿಂಗ್ಸ್ ಮಾಡ್ತಾಯಿದ್ರಿ ಪಾರ್ಸಲ್ ಡೆಲಿವರಿಲಿ ಇವಾಗ, ಅಥವಾ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದ್ರಿಂದ ನಿಲ್ಲಿಸಿರೋದ್ರಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಪಾರ್ಸಲ್ ಡೆಲಿವರಿ ಮಾಡೋಕ್ಕಾಗ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬ ಪಾರ್ಸಲ್ ಆರ್ಡ್ರುಗಳು ಇವಾಗ ಜಾಸ್ತಿ ಬರ್ತಾಯಿದೆ. ಯಾಕಂದರೆ ಹಬ್ಬ ಇರೋದ್ರಿಂದ ತುಂಬ ಜನ ಪಾರ್ಸಲ್ ಡೆಲಿವರಿಗಳನ್ನ ಬುಕ್ ಮಾಡ್ತಾಯಿದ್ದಾರೆ. ಪಾರ್ಸಲ್ಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ, ರ್ಯಾಪಿಡೋದಲ್ಲೂ ಕೂಡ ಪಾರ್ಸಲ್ ಆರ್ಡ್ರುಗಳು ಬರ್ತಾಯಿದೆ. ಬೈಕ್ ಟ್ಯಾಕ್ಸಿಗೆ ಸರ್ಜ್ಗಳು ಜಾಸ್ತಿ ತೋರಿಸಿ ಆಸೆಗಳು ತೋರಿಸ್ತಾ ಇದ್ದಾನೆ ರ್ಯಾಪಿಡೋದವನು. ಏನೂ ಮಾಡೋಕ್ಕಾಗಲ್ಲ, ಅದು ಅವನ ಗಿಮಿಕ್ಕು. ಮಾಡಬೇಕು ಜನಗಳು, ಸ್ವಲ್ಪ ಜಾಸ್ತಿ ಜನ ಯೂಸ್ ಮಾಡಬೇಕು ಬೈಕ್ ಟ್ಯಾಕ್ಸಿನ, ನಮ್ಮ ಕಂಪ್ನಿ ಹೆಸರು ಆಗಬೇಕು ಅನ್ನೋದು ಅವರ ಇಂಟೆನ್ಷನು. ರೈಡರ್ಸ್ಗೆ ಏನಾದರೂ ನನಗೆ ಬೇಕಾಗಿಲ್ಲ ಗುರು ಅನ್ನೋ ಲೆಕ್ಕದಲ್ಲೇ ಇರೋದವನು ರ್ಯಾಪಿಡೋದವನಾಗಲಿ, ಊಬರು, ಓಲಾ, ಇವರು ಯಾರೂ ಕೂಡ. ಓಕೆನಾ. ಯಾರು ಕೂಡ ಕೇರ್ ಮಾಡಲ್ಲ, ಯಾರಿಗೇನಾರಾಗಲಿ ನಮ್ಮ ಕಂಪ್ನಿ ಬೆಳಿಬೇಕು, ಅದಕ್ಕೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋ ಸ್ಟೇಜಲ್ಲಿದ್ದಾರೆ. ಎಂಥ ಸುಳ್ಳು ಸುದ್ದಿ ಬೇಕಾದ್ರೂ ಹಬ್ಬಿಸ್ತೀವಿ ಅನ್ನೋ ಒಂದು ಸ್ಟೇಜಲ್ಲಿದ್ದಾರೆ. ನಾನು ನೋಡ್ತಾ ಇದ್ದೆ, ವಾಟ್ಸಪ್ ಚಾನಲ್ ಕೂಡ ಇದೆ ಇವ್ರದ್ದು, ರ್ಯಾಪಿಡೋದವ್ರದ್ದು. ಅದರಲ್ಲಿ ಹಾಕಿದ್ರು 2 ವಾರದಿಂದ ಯಾವುದೇ ಥರ ಗಾಡಿಗಳನ್ನ ಸೀಸ್ ಮಾಡ್ತಾಯಿಲ್ಲ, ಒಂದು ಗಾಡಿನೂ ಕೂಡ ಸೀಸ್ ಮಾಡಿಲ್ಲ ಅನ್ನೋ ಒಂದು ಫೇಕ್ ನ್ಯೂಸ್ಗಳನ್ನ ಹರಡಿಸ್ತಾಯಿದ್ರು. ಮೊನ್ನೆ ಎಲ್ಲ ಗಾಡಿಗಳನ್ನ, ಎಷ್ಟು ಗಾಡಿಗಳನ್ನ ಸೀಸ್ ಮಾಡಿದ್ದಾರೆ, ದಿನ ಇಲ್ಲ ಅಂದರೂ 2, 3, 5 ಆ ಥರ ಗಾಡಿಗಳನ್ನ ಸೀಸ್ ಮಾಡ್ತಾಯಿದ್ದಾರೆ. ಅಷ್ಟೊಂದು ನ್ಯೂಸ್ ಆಗ್ತಾಯಿಲ್ಲ ಅಷ್ಟೇ. ಓಕೆನಾ. ನಮ್ಮಂಥ ಇನ್ಫ್ಲುಯೆನ್ಸರು ತಿಳಿಸ್ಕೊಡ್ತಾ ಇರೋದ್ರಿಂದ ಕೆಲವೊಬ್ಬರು ಗೊತ್ತಾಗ್ತಾ ಇದೆ ಹೊರತು ಅವ್ರು ಸೀಸ್ಗಳು ಮಾಡ್ತಾ ಇರೋದು ಗೊತ್ತಾಗ್ತಾಯಿಲ್ಲ. ಓಕೆ. ಎಲ್ಲ RTO ಆಫೀಸರ್ಗಳು ಯಾವಾಗ ಹೆಂಗೆ ಹಿಡಿತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ, ಆರಾಮಾಗಿ ಸೀಸ್ ಮಾಡ್ತಾಯಿದ್ದಾರೆ, ಫೈನಾಗಿ ಕಳಿಸ್ತಾ ಇದ್ದಾರೆ. ನಿಮ್ಮ ಹುಷಾರಲ್ಲಿ ನೀವಿರೋದು ಒಳ್ಳೆಯದು. ವಿಡಿಯೋ ಮುಖಾಂತರ ಎಲ್ಲ ವೀಡಿಯೋದಲ್ಲೂ ನಾವು ಹೇಳೋದು ಅದನ್ನೇ, ನಿಮ್ಮ ಹುಷಾರಲ್ಲಿ ನೀವಿರಬೇಕು. ಕಂಪ್ನಿಯವ್ನು ಹೇಳ್ದ ಅಂತ ನೀವು ಏನೂ ಕೂಡ ಮಾಡೋಕ್ಕೆ ಹೋಗ್ಬೇಡ್ದು. ನಮ್ಮ ಕರ್ನಾಟಕದಲ್ಲಿ ಗ್ರೀನ್ ಬೋರ್ಡ್ಗೆ ಪರ್ಮಿಷನ್ ಕೊಟ್ಟಿದ್ದರು, ತುಂಬ ಜನಕ್ಕೆ ಗೊತ್ತಿರುತ್ತೆ. ಗ್ರೀನ್ ಬೈಕ್ ಟ್ಯಾಕ್ಸಿ ಅಂತ ಓಲಾದವನು ಸಾವಿರಾರು ಗಟ್ಟಲೆ ಗಾಡಿಗಳು ಬಿಟ್ಟಿದ್ದ. ಆ ಪಾಲಿಸಿ ಬಿಟ್ಟಿದ್ದು ಲಾಸ್ಟ್ ಗೌರ್ಮೆಂಟು. ಆ ಗೌರ್ಮೆಂಟ್ ಹೆಸರುಗಳೆಲ್ಲ ಹೇಳೋಕ್ಕೆ ಹೋಗಲ್ಲ. ಆ ಲಾಸ್ಟ್ ಗೌರ್ಮೆಂಟು ಗ್ರೀನ್ ಬೈಕ್ ಟ್ಯಾಕ್ಸಿಗೆ ಪಾಲಿಸಿಗಳೆಲ್ಲ ಕೊಟ್ಟು ಪರ್ಮಿಷನ್ ಕೊಟ್ಟಿದ್ದರು. ಆವಾಗ ತುಂಬ ಜನ ಓಲಾ ಗಾಡಿಗಳೆಲ್ಲ ತಗೊಂಡು ಬೈಕ್ ಟ್ಯಾಕ್ಸಿಗಳು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಗುರು ಆವಾಗ. ಮತ್ತು ಈ ಗೌರ್ಮೆಂಟು, ಆ ಗೌರ್ಮೆಂಟ್ ಮಾಡಿದ್ದು ಇನ್ನೊಂದು ಗೌರ್ಮೆಂಟ್ಗೆ ಆಗಿ ಬರೋಲ್ಲ ಅಂತ ಗೊತ್ತಿರುತ್ತಲ್ವ. ಇವರು ಏನೇನು ಪಾಲಿಸಿ ತಂದಿದ್ದಾರೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡೋದೇ ಮುಂದೆ ಬರೋ ಗೌರ್ಮೆಂಟ್ ಕೆಲಸ. ಓಕೆನಾ. ಅದನ್ನು ವಿರೋಧ ಮಾಡೋದೇ ಅವ್ರ ಕೆಲಸ. ಓಕೆನಾ. ಇಲ್ಲ ಅಂದರೆ ಅವರು ಒಪ್ಕೊಂಡಾಗ ಆಗ್ಬಿಡುತ್ತಲ್ಲ ಅವ್ರು ಮಾಡಿದ್ದೆಲ್ಲ ಸರಿ ಅಂತ. ಅದಕ್ಕೋಸ್ಕರ ಬಂದ ತಕ್ಷಣ ಈ ಗೌರ್ಮೆಂಟ್ ಅವರು ಗ್ರೀನ್ ಬೋರ್ಡ್ ಬೈಕ್ ಟ್ಯಾಕ್ಸಿನ ಪಾಲಿಸಿನ ಕ್ಯಾನ್ಸಲ್ ಮಾಡಿಬಿಟ್ರು. ಬಂದ ತಕ್ಷಣವೇ ಅದೇ ಕೆಲಸ ಫಸ್ಟ್ ಮಾಡಿದ್ದವರು. ನೆಕ್ಸ್ಟು ನೋಡ್ಕೊಂಡು ಮಾಡಿಕೊಂಡು ಯಾರ್ಯಾರು ಓಟ್ ಹಾಕಬೇಕು ಅಂತ ಇದ್ದೀರಾ, ಒಳ್ಳೆ ಸರ್ಕಾರನ ಆಯ್ಕೆ ಮಾಡಿ. ನಮ್ಮ ಜನಗಳಿಗೆ ಯೂಸ್ಫುಲ್ ಆಗಬೇಕು, ಕೆಲಸಗಳು ಮಾಡಬೇಕು ಅಂಥ ಸರ್ಕಾರಗಳನ್ನ ಆಯ್ಕೆ ಮಾಡಿ. ನಮ್ಮ ಡೆಲಿವರಿ ಬಾಯ್ಸ್ಗಾಗಲಿ, ಬೈಕ್ ಟ್ಯಾಕ್ಸಿ ರೈಡರ್ಸ್ಗಾಗಲಿ ಇವ್ರಿಗೆ ಹೆಲ್ಪ್ಫುಲ್ ಆಗೋ ಒಂದು ಸರ್ಕಾರಗಳನ್ನ ಆಯ್ಕೆ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಗ್ರೀನ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಪಾಲಿಸಿ ಮಾಡಲಿ ಗುರು. ಅದು ಪಾಲಿಸಿ ಕ್ಯಾನ್ಸಲ್ ಮಾಡಿದಾರಲ್ಲ, ಮತ್ತೆ ರೀಓಪನ್ ಮಾಡಲಿ. 5 ವರ್ಷನಾದ್ರು ಆರಾಮಾಗಿ ನೆಮ್ಮದಿಯಾಗಿ ನಾವು ಬೈಕ್ ಟ್ಯಾಕ್ಸಿಗಳನ್ನ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇನ್ನೊಂದು ಗೌರ್ಮೆಂಟ್ ಬಂದೇ ಬರುತ್ತೆ. ನಾನು ಇಂಥವ್ರಿಗೆ ಓಟ್ ಹಾಕಿ ಅಂತ ಹೇಳಲ್ಲ, ಕರೆಕ್ಟಾಗಿರೋರ್ಗೆ ಓಟ್ ಹಾಕಿ, ಕೆಲಸ ಮಾಡೋರ್ಗೆ ಓಟ್ ಹಾಕಿ ಅಂತ ಕೇಳ್ಕೊಳ್ತೀನಿ. ಓಕೆ, ಡ್ರಾಪ್ ಲೊಕೇಶನ್ ಬಂದಿದ್ದೀನಿ ಇವಾಗ. ಕಸ್ಟಮರ್ ಕಾಲ್ ಮಾಡಿದೆ, ಇಲ್ಲೇ ಅಂತ ಹೇಳಿದ್ರು. ಯಾವುದು ಲೊಕೇಶನ್ನು?
ಪೋಟರು ಸರ್ ಅಮೌಂಟ್ ಪೇ ಆಗಿಲ್ಲ ಆಯಿತಾ 228 ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು 270 rupees received on Bharat Pay. ನೋಡಿ ಟಿಪ್ಸ್ ಕೂಡ ಹಾಕಿದ್ದಾರೆ ಎಕ್ಸ್ಟ್ರಾ 40 ರೂಪಾಯಿ ಟಿಪ್ಸು ಹಾಕಿದ್ದಾರೆ 270 ಹೌದು 40 ರೂಪಾಯಿ ಟಿಪ್ಸ್ ಆಯಿತು. ನಾನು 22 ಕಿಲೋಮೀಟ್ರ್ ಬಂದಿದ್ದೀನಿ ಕರೆಕ್ಟಾಗಿ ನೋಡಿ 22 ಕಿಲೋಮೀಟ್ರಿಗೆ ನನಗೆ ಅದು ಸಿಗ್ತಾ ಇದೆ ಅಂತ ಅಂದ್ಕೊಂಡೆ. ಕಿಲೋಮೀಟ್ರಿಗೆ 10 ರೂಪಾಯಿ ಅಂದ್ಕೊಂಡೆ, ಕಮಿಷನ್ ಹೋದ್ರೂ 12 ರೂಪಾಯಿ 9 ರೂಪಾಯಿ 80 ಪೈಸೆ ಆಗೋಗುತ್ತೆ. ಓಕೆ, ಇವತ್ತಿನ ಅರ್ನಿಂಗ್ಸ್ ಬಂದು 331. ಬೆಳಗ್ಗೆ ಕೂಡ ಒಂದು ಆರ್ಡ್ರ್ ಮಾಡಿದ್ದೆ, ಚಿಕ್ಕ ಆರ್ಡ್ರು, ಬರೀ 4 ಕಿಲೋಮೀಟ್ರ್ ಡ್ರಾಪ್ಗೆ 117 ರೂಪಾಯಿ ಕೊಟ್ಟಿದ್ದ. ಅದನ್ನು ಹೇಳೋದು ಬರ್ತಿದೆ ನಿಮಗೆ ನೋಡಿ. ಕಮ್ಮಿ ಕಿಲೋಮೀಟ್ರಿಗೆ ಜಾಸ್ತಿ ಅರ್ನಿಂಗ್ಸ್ ಕೊಡ್ತಾನೆ, ಜಾಸ್ತಿ ಕಿಲೋಮೀಟ್ರಿಗೆ ಕಮ್ಮಿ ಅರ್ನಿಂಗ್ಸಿಗೆ ಕೊಡ್ತಾನೆ ನೋಡಿ. ಈ ಥರ ಟಿಪ್ಸ್ ಕೊಟ್ಟರೆ ಎಕ್ಸ್ಟ್ರಾ ಅರ್ನಿಂಗ್ಸ್ ಆಗುತ್ತೆ, ಇಲ್ಲಾಂದರೆ ಕಷ್ಟ ಗುರು. ಓಕೆನಾ, ಲಾಂಗ್ ಆರ್ಡ್ರ್ ಸ್ವಲ್ಪ ಕಷ್ಟನೇ. ಆದಷ್ಟು ನೋಡ್ಕೊಂಡು ಮಾಡಿ, ಸರ್ಜ್ಗಳು ಎಕ್ಸ್ಟ್ರಾ ಇದೆಯಾ ಅಂತ ಮಾಡಿ. ಕೆಲವೊಬ್ಬರು ಪಾರ್ಟ್ ಟೈಮಲ್ಲಿ ಮಾಡ್ತಾ ಇರ್ತೀರಲ್ಲ, ಕೆಲವೊಂದು ಏರಿಯಾ ಕಡೆ ಹೋಗೋದಿರುತ್ತೆ ನಿಮಗೆ. ಆ ಏರಿಯಾಗಳಿಗೆ ಸಿಕ್ಕಿದ್ರೆ ಎತ್ಕೊಂಡು ಮಾಡಿ, ಕಮ್ಮಿ ಅರ್ನಿಂಗ್ಸ್ ಆದರೂ ಪರವಾಗಿಲ್ಲ. ಇವಾಗ ನಾನು ಬಗಲಗುಂಟೆ ಕಡೆ, ಜಾಲಹಳ್ಳಿ ಕಡೆ ಬರೋದಿತ್ತು, ಕೆಲಸ ಇತ್ತು, ಅದಕ್ಕೋಸ್ಕರ ಈ ಕಡೆಗೆ ಎತ್ಕೊಂಡೆ ಆರ್ಡ್ರನ್ನ. ಅರ್ನಿಂಗ್ಸ್ ಆಯಿತು ಗುರು. ಇವತ್ತಿನ ಅರ್ನಿಂಗ್ಸ್ ಬಂದು 331 ಪ್ಲಸ್ 40 ರೂಪಾಯಿ ಎಷ್ಟಾಯಿತು? 370 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಪಾರ್ಟ್ ಟೈಮಲ್ಲಿ ಪರವಾಗಿಲ್ಲ ಗುರು, ಪರವಾಗಿಲ್ಲ. 500 ರೂಪಾಯಿ ಮಾಡಬೇಕು. ಸಾಯಂಕಾಲ ಒಂದು ಆರ್ಡ್ರ್ ಮಾಡಿಬಿಡ್ತೀನಿ, 500 ರೂಪಾಯಿ ಆಗೋಗುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಬಗ್ಗೆ ಹೇಗನ್ನಿಸ್ತು ಏನೋ ನನ್ನ ಕಮೆಂಟ್ ಮಾಡಿ. ಇದೇ ಥರ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ನಾನು ನಿಮ್ಮ ಪ್ರೀತಿಯ ರಘು.